ಇನ್ನು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಸ್ವಪಕ್ಷದಲ್ಲೇ ಹಿರಿಯರಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ತಂದಿರುವಂತಹ ಯೋಜನೆಗಳು ಒಂದಾ ಎರಡಾ ಅಂತ ಟೀಕೆ ಮಾಡಿದ್ದಾರೆ. ಉಚಿತ ಬಸ್ ಯೋಜನೆಯಿಂದ ಬರೀ ಮಹಿಳೆಯರೇ ತುಂಬಿರ್ತಾರೆ, ಎಲ್ಲಿ ನೋಡಿದ್ರು ಬಸ್ನಲ್ಲಿ. ಸರ್ಕಾರಿ ಬಸ್ನ ಪರಿಸ್ಥಿತಿ ಬಗ್ಗೆ ಹೇಳೋದೇ ಬೇಡ ಅಂತ ವ್ಯಂಗ್ಯವಾಡಿದ್ದಾರೆ. ಯಾರಾದ್ರೂ 4 ಗಂಡಸರೇನಾದ್ರೂ ಹೋದ್ರೆ ಅಲ್ಲಿ ಒಳಭಾಗದಲ್ಲಿ ಒಳ ಹೊಕ್ಕೋದೇ ಕಷ್ಟ ಅಂತ ಮಾತನಾಡಿದ್ದಾರೆ. ಇಂತಹ ಯೋಜನೆಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ ಅಂತ ಸ್ವಪಕ್ಷದವರೇ ಇಲ್ಲಿ ಟೀಕೆಯನ್ನ ಮಾಡ್ತಿದ್ದಾರೆ. ಇನ್ನು ತೊಗರಿ ಸೇರಿದಂತೆ ಬೇರೆ ದಿನಸಿ ಪದಾರ್ಥನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಕಾರ್ಯಕ್ರಮ ಹಾಕಿದ್ದಾರೆ. 200 ಯೂನಿಟ್ ತನಕ 200 ಅಲ್ಲ 200 ಯೂನಿಟ್ ತನಕ ಇಲೆಕ್ಷನ್ ಬಸ್ಗಳು ಅಯ್ಯೋ ದೇವ್ರೇ ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಎಲ್ಲಮ್ಮ ಗುಡಿ ಗುರುವಿಗೆ ಎಲ್ಲ ಹೆಣ್ಮಕ್ಳು ಅದಾರ. ಏನ್ ತಪ್ಪಿಕೊಂಡ ಹತ್ತ ಏನ್ ಕೈ ಹತ್ತ ಹೆಣ ಬಿತ್ತಾವ ಮತ್ ವಾಪಸ್ ಬರುದಿಲ್ಲ. ಎಲ್ಲ ಹೆಣ್ಮಕ್ಳು ಬಸ್ ಯಾವುದೂ ಸರ್ಕಾರ ಭಾರತ ದೇಶದಲ್ಲಿ ಬರಲಿ ರಾಜ್ಯದಲ್ಲಿ ಬರಲಿ ಬರೋ ಬಗ್ಗೆ ಕಾರ್ಯಕ್ರಮ ಹಾಕಿದ್ದಾರೆ. ಬಸ್ಗಳು ಅಯ್ಯೋ ದೇವ್ರೇ ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಎಲ್ಲಮ್ಮ ಗುಡಿ ಗುರುವಿಗೆ ಎಲ್ಲ ಹೆಣ್ಮಕ್ಳು ಅದಾರ. ಏನ್ ತಪ್ಪಿಕೊಂಡ ಹತ್ತ ಏನ್ ಕೈ ಹತ್ತ ಹೆಣ ಬಿತ್ತಾವ ಮತ್ ವಾಪಸ್ ಬರುದಿಲ್ಲ. ಎಲ್ಲ ಹೆಣ್ಮಕ್ಳು ಬಸ್ ಗಂಡ ಸಲ 4 ತಪ್ಪು ಹೋದ್ರೆ ಹೊಡೆದಂತ ಹೊರಗೆ ಬಿಡುದು. ಇದೇನ ಕಾರ್ಯಕ್ರಮ ಸಿದ್ದರಾಮಯ್ಯ ಒಂದು ಕರೆಂಟ್ ಆಯ್ತು, 2,000 ರೂಪಾಯಿ ಆಯ್ತು, 5 ಕಿಲೋ ಅಕ್ಕಿ ಇದ್ದಿದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳ್ರೆ ಹೋಗ್ರಿ ಮಾರಾಟ ಮಾಡ್ರಿ. ಇಂದಿರಾ ಕಿಟ್ ಕೊಡ್ತಾರ ಮುಖ್ಯಮಂತ್ರಿಯವರು, ಇಂದಿರಾ ಕಿಟ್ ಕೊಡ್ತಾರೋ ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ. ಏನೇನ್ ಮಾಡ್ತಾರ ನಮಗ ಗೊತ್ತಿಲ್ಲ. ನಾ ಮುಖ್ಯಮಂತ್ರಿಗೆ ಸಮೀಪದ ಜನ ಏನ್ ಮಾಡ್ತಾರ ನಮಗ ಹೇಳುವುದಿಲ್ಲ.